ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ 2023-24ನೇ ಸಾಲಿನ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು. ವಿವಿಧ ಇಲಾಖೆಯ ಸರ್ಕಾರಿ ನೌಕರರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮೂಲಕ ಕ್ರೀಡಾಕೂಟಕ್ಕೆ ಹುರುಪು ತುಂಬಿದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ದೇವೇಂದ್ರ ಅವರು ಮಾತನಾಡಿ, ವೈಯಕ್ತಿಕ ಓರೆಕೋರೆಗಳನ್ನು ತಿದ್ದುಕೊಂಡು ಹೊಂದಾಣಿಕೆಯ ಮನೋಭಾವವನ್ನು ಬೆಳೆಸಿಕೊಳ್ಳಲು ಕ್ರೀಡೆ ನೆರವಾಗುತ್ತದೆ. ದೈಹಿಕ ಮಾನಸಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಈ ಮೂಲಕ ಧೈರ್ಯ ಮತ್ತು ಸಾಹಸ ಗುಣಗಳನ್ನು ವೃದ್ಧಿಸುತ್ತದೆ ಎಂದು ಹೇಳಿದರು. ಎಲ್ರಿಗೂ ನಮಸ್ಕಾರ. ನಿನ್ನೆ ಮತ್ತು ಇವತ್ತು 2 ದಿನ ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ನಡೀತಾ ಇದೆ. ವಿವಿಧ ಕ್ರೀಡಾಂಗಣದಲ್ಲಿ ಅಂದ್ರೆ 4 ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಿದೆ. ಇವತ್ತು ಕ್ರಿಕೆಟ್ ಮಾತ್ರ ಉಳಿದಿತ್ತು. ಕ್ರಿಕೆಟ್ ಪಂದ್ಯಾವಳಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಡೀತಾ ಇದೆ. ಸುಮಾರು 5 ತಂಡಗಳಿದ್ದಾವೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲೆಯ ಎಲ್ಲ ನೌಕರ ಬಂಧುಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೇನೆ ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿರ್ತಕ್ಕಂಥ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ ಮತ್ತು ಯುವಜನ ಸೇವಾ ಇಲಾಖೆ ಅವ್ರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಯಾವುದೇ ಸಂಘರ್ಷವಿಲ್ಲದೆ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾವು ದಿನಂಪ್ರತಿ ಕಚೇರಿಯಲ್ಲಿ ಒತ್ತಡದಿಂದಲೇ ಕಾರ್ಯನಿರ್ವಹಿಸುತ್ತಿದ್ದೆವು. ಆದರೆ ಈ ರೀತಿ ಕ್ರೀಡಾಕೂಟವನ್ನು ಏರ್ಪಡಿಸುವ ಮೂಲಕ ಒತ್ತಡದಿಂದ ಹೊರ ಬರುವುದಲ್ಲದೆ ತನ್ನಲ್ಲಿರುವ ವಿಶೇಷ ಕಲೆಯನ್ನು ಹೊರ ಹಾಕುವುದಕ್ಕೆ ಇದು ವಿಶೇಷ ವೇದಿಕೆಯಾಗಿದೆ ಎಂದು ಹೇಳಿದರು. ನೌಕರ ಸಂಘದಿಂದ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ರು. ಈ ಆಯೋಜನೆ ಕಾರ್ಯಕ್ರಮ ನಿಜವಾಗೂ ತುಂಬಾ ಖುಷಿ ಅನ್ಸುತ್ತೆ. ಯಾಕೆಂತಂದ್ರೆ ನಾವು ತುಂಬಾ ಸ್ಟ್ರೆಸ್, ತುಂಬಾ ಜನಜಂಗುಳಿಯಲ್ಲಿ ಇದರಲ್ಲಿ ನಾವು ಸ್ಟ್ರೆಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ಇದನ್ನ ಸ್ಟ್ರೆಸ್ ನ ಒಂದು ರಿಲ್ಯಾಕ್ಸ್ ಮಾಡ್ಬೇಕು ಅನ್ನಂಗಿದ್ರೆ ಇಂತ ಒಂದು ಸ್ಪೋರ್ಟ್ಸ್ ಗಳನ್ನ ಆಯೋಜಿಸ್ತಾ ಇರ್ಬೇಕು. ಸೊ ವರ್ಷ ಇದನ್ನ ಆಯೋಜಿಸ್ತಾರೆ. ನನಗಂತೂ ತುಂಬಾ ಖುಷಿ ಅನ್ಸುತ್ತೆ. ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ತುಂಬಾನೇ ನಾವು ತುಂಬಾ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇರ್ತೀವಿ. ತುಂಬಾ ಮೆಂಟಲಿ ಸ್ಟ್ರೆಸ್ ಆಗ್ತಾ ಇರ್ತೀವಿ. ಆ ಸ್ಟ್ರೆಸ್ ನ ರಿಲೀಸ್ ಮಾಡ್ಕೊಳಕ್ಕೆ ಅಂತಲೇ ಈ ಸ್ಪೋರ್ಟ್ಸ್ ಗಳನ್ನ ಆಯೋಜಿಸಿರೋದು ನಮಗೆ ತುಂಬಾ ಖುಷಿ ಅನಿಸ್ತದೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಾವು ಪರಾಜಯಗೊಂಡಿದ್ದೀವಿ. ಆದ್ರೂ ನಮ್ಮ ತಂಡದ ಎಲ್ಲ ಆಟಗಾರರು ತುಂಬಾ ಹುಮ್ಮಸ್ಸಿನಿಂದ ಒಳ್ಳೆ ಮೊತ್ತನೆ ಕೂಡಿಸಿದ್ರು. ಆದ್ರೆ ಬೌಲಿಂಗ್ ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ, ಅಂದ್ರೆ ಇದೇನು ತಪ್ಪೇನಾಗಿಲ್ಲ, ಗಲಿಬಿಲಿ ಆದ್ರಿಂದ ಸೋತಿದ್ದೀವಿ. ಸೋತ್ರು ನಾವು ಸಂತೋಷದಿಂದ ಹೋಗ್ತಿದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಕ್ರೀಡಾ ಸ್ಫೂರ್ತಿಯನ್ನು ಮೆರಿತಾ ಇದ್ದಾರೆ. ಸೊ ಹಾಗಾಗಿ ಇದೇ ರೀತಿ ಇವತ್ತು ನಾವೆಲ್ಲ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ತುಂಬಾ ಸಂತೋಷ ಪಟ್ಟಿದ್ದೇವೆ. ಪ್ರತಿನಿತ್ಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಸಾವು ನೋವುಗಳನ್ನಾಗಿರ್ಬೋದು, ಆಕ್ಸಿಡೆಂಟ್ಸ್, ಈ ತರದೆಲ್ಲ ನೋಡಿ ನಮ್ಮ ಮನಸ್ಸೇ ಕುಗ್ಗೋಗಿರುತ್ತೆ. ಮತ್ತೆ ಒಂಥರ ಡಲ್ನೆಸ್ ಆವರಿಸಿರುತ್ತೆ. ಆದ್ರೆ ಇಂಥ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಿದಾಗ ನಮ್ಮಲ್ಲಿ ಮನೋಲ್ಲಾಸದ ಜೊತೆಗೆ ಜೀವನೋತ್ಸಾಹ ಕೂಡ ಏರ್ಪಡುತ್ತೆ. ಸೊ ಇಂತಹ ಕ್ರೀಡಾಕೂಟಗಳನ್ನ ನಮ್ಮ ರಾಜ್ಯ ಸರ್ಕಾರ ಆಯೋಜನೆ ಮಾಡ್ತಿರೋದಕ್ಕೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಯೋಜನೆ ಮಾಡೋದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅವರಿಗೆ ಸಮರ್ಪಿಸ್ತೇನೆ.